ಇರಾನ್ ಇಸ್ರೇಲ್ ಯುದ್ಧ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ದುಬೈನಿಂದ ತಾಯ್ನಾಡಿಗೆ ಕನ್ನಡಿಗರು ವಾಪಸ್ ಆಗಿದ್ದಾರೆ. ಎಮಿರೇಟ್ಸ್ EK 8566 ವಿಮಾನದಲ್ಲಿ ಹಲವು ಕನ್ನಡಿಗರು ತಾಯ್ನಾಡನ್ನು ಸೇರಿಕೊಂಡಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ಗೆ ಕನ್ನಡಿಗರು ಬಂದಿಳಿದಿದ್ದಾರೆ. ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಪ್ರಯಾಣಿಕರು ಈಗ ವಾಪಸ್ ಆಗಿರುವಂಥದ್ದು. ತಾಯ್ನಾಡನ್ನು ನೋಡ್ತಾ ಇದ್ದ ಹಾಗೆ, ಈ ವಾತಾವರಣವನ್ನು ನೋಡ್ತಾ ಇದ್ದ ಹಾಗೆ ಸಹಜವಾಗಿಯೇ ಮುಗುಳ್ನಕ್ಕಿದ್ದಾರೆ. ಅತಿ ದೊಡ್ಡ ಗಂಡಾಂತರದಿಂದ ಪಾರಾದ್ವಿ ಅಂತ ಹೇಳಿ ಮಾತನಾಡಿದ್ದಾರೆ. ಸ್ವಲ್ಪ ಟೆನ್ಸ್ ಇದೆ ಇಲ್ಲಿ. ಅಂದ್ರೆ ಅದ ಡ್ರೋನ್ ಸೌಂಡ್ಸ್ ಬರ್ತಾವ, ಮಿಸೈಲ್ಸ್ ಇಂಟರ್ಸೆಪ್ಟ್ ಆಗ್ಯಾವ, ಸೌಂಡ್ಸ್ ಬರ್ತಾವ. ಬಟ್ ಇನ್ವಾಲ್ವ್ಮೆಂಟ್ ಎಲ್ಲ ಸೇಫ್ ಇದೆ. ಅಂದ್ರ ಅದು ಮಿಸೈಲ್ಸ್ ಎಲ್ಲ ಬೀಚ್ ಸೈಡ್ ಕಡೆ ಮತ್ತು ಔಟ್ಸ್ಕರ್ಟ್ಸ್ ಕಡೆ ಅದಾವ. ಇಲ್ಲಿ ಮೇನ್ ಸಿಟಿದಾಗ ಏನು ತೊಂದರೆ ಇಲ್ಲ. ನೀವು ಯಾವ ಸಿಟಿಯಲ್ಲಿ? ನಾವು ದುಬೈ ಇದ್ದಾಗ ಇದ್ದೀವಿ. ಬಿಸ್ನೆಸ್ ಬೇ ಅಂತ ಏರಿಯಾ ಐತಿ, ಅಲ್ಲಿ ಮ್ಯಾರಿಯಟ್ ಹೋಟೆಲ್ದಾಗ ಇದ್ದೀವಿ ನಾವು. ನಮ್ದು ಎಮಿರೇಟ್ಸ್ ಫ್ಲೈಟ್ದಾಗ ಅವರು ಅರೇಂಜ್ಮೆಂಟ್ಸ್ ಮಾಡ್ಯಾರ ಎಲ್ಲ. ಭಾಳ ಖುಷಿ ಅನಿಸ್ತಾ ಇದೆ. ಫ್ಯಾಮಿಲಿಗೆ ಮೀಟ್ ಆಗಿದ್ದು, ಲ್ಯಾಂಡ್ ಅದು ಸೇಫ್ಟಿ, ಭಾಳ ಸೇಫ್ಟಿ ಇದೆ. ಎಲ್ಲ ಚೆನ್ನಾಗಿ ಎಮಿರೇಟ್ಸ್ ಎಲ್ಲ ಚೆನ್ನಾಗಿ ಅಕೊಮಡೇಷನ್ ಮಾಡಿದ್ದಾರೆ. ವಾರ್ ಸಿಚುವೇಶನ್ ಇತ್ತು, ಬಟ್ ಎಲ್ಲ ಮಿಸೈಲ್ಸ್ ಇಂಟರ್ಸೆಪ್ಟ್ ಆಗಿದ್ವಿ ಮತ್ತು ಅಲ್ಲಿ ಸೇಫ್ ಇದೆ. ದುಬೈಲಿ ಭಾಳ ಸೇಫ್ ಇದೆ. ಬ್ಯಾಚ್ ಮಾಡಿ ಎಲ್ಲರಿಗೂ ಕಳಿಸ್ತಾ ಇದ್ವಿ ಇಂಡಿಯಾದಲ್ಲಿ. ನೋಡೋಣ, ಭಾಳ ಜನ ಇದ್ವಿ, ಎಲ್ಲರಿಗೆ ಎಲ್ಲ ಇದು ಮಾಡ್ತೀವಿ. I'm just returning from Dubai after 5 days. Practically Saturday and Sunday was very tight. No flight was there, all blocked. But this morning I tried in the counter. Somehow they allowed me to go. Situation in Dubai is more or less stable, except two places. All the other places are really good. But whatever it may be, the fear of the people is there. That fear, they are not coming out. Airport situation is very calm. That where the bomb was done was little away one side of the airport, didn't affect either to take off or to down. But yesterday I think one flight was returned again, but that I don't know the reason. Today it was very good, peacefully came, and moreover that Emirates